ಹಾಗಾರುವಾಗ ನೋಡಿದ್ರೆ ನಮ್ಮ ಜೊತೆ ಬಹಳ ಚಂದ ಅಲ್ವೇ? ಲಕ್ಷ್ಮೀನಾರಾಯಣರ ಹಾಗೆ ಪಾರ್ವತಿ ಪರಮೇಶ್ವರರಂತೆ ರತಿಮನ್ಮಥರ ಎಂಥ ಚಂದದ ಜೋಡಿ. ಆದ್ರಿಂದ ಈ ಜೋಡಿ ನವ ಜೋಡಿ ಆಗುವಾಗ ಲೋಕದವರೆಲ್ಲರೂ ನೋಡುತ್ತಾ ನೋಡುತ್ತಾ ಮತ್ಸರಿಸಬೇಕು. ಆದ್ರಿಂದ ಒಂದಾಗೋಣ. ನಿನ್ನ ಮಾವನ್ನ ಹೆದರಿಕೆ ಬೇಡ, ಅವನನ್ನು ಸಮಜಾಯಿಸಿ ಆಗೋದಿಲ್ಲ. ಬೇಡ ಮಾಡಿಕೋ, ಬೇಡ ಅಪ್ಪ ಹತ್ರ ಹೇಳ್ತೇನೆ ನಾನು. ನನ್ನ ಭಾವನ ಭಯಬೇಕೆ ನಿನ್ನೊಲಿದರೆ ನಾವು ಒಂದಾಗಲಿಕ್ಕೆ, ನಿನ್ನೊಲಿದರೆ ನಾವು ಒಂದಾಗಲಿಕ್ಕೆ. ಬಾ 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 ಬದಲಾಯಿತು. ಏನಾಯ್ತು ಮಗಳೇ? ದೇಹ ಕಂಪಿಸುತ್ತಾ ಉಂಟು. ಯಾವಾಗ ಈಗ ಪಂಡಿತರನ್ನು ಕರೆಸಬೇಕು. ಇದೇನವ್ವ? ಓಡಿಕೊಂಡು ಬಂದ್ಯಾ? ಯಾರು ಹೇಳಿದ್ರು ನಿನಗೆ ಓಡ್ಲಿಕ್ಕೆ? ಹಾಗೆಲ್ಲ ಓಡಬಾರದು. ಅಪ್ಪಯ್ಯ, ಓ ನಿಮ್ಮಿಂದ ಅಪ್ಪಣೆಯನ್ನು ಪಡೆದು ನನ್ನ ವನವಿಹಾರಕ್ಕೆ ಹೋದವಳು. ನನಗೆ ನಿನ್ನನ್ನು ಕಳಿಸಿಕೊಳ್ಳಿಕ್ಕೆ ಮನಸ್ಸು ಇರಲಿಲ್ಲ. ನೀನು ಮತ್ತೆ ಹಠ ಹಿಡಿಯುವಾಗ ಬೇಡ ಅಂತ ಹೇಳಿ ಹೇಳಲಿಕ್ಕೆ ನನ್ನ ನಾಲಿಗೆ ಬರುವುದಿಲ್ಲ. ಹೌದಪ್ಪ, ಹೋಗು ಅಂತ ಹೇಳಿದೆ. ಏನಾಯ್ತು ಮಗ? ಅಪ್ಪಯ್ಯ, ಕಣ್ಣೀರು ಹಾಕಬೇಡ. ಹುಲಿ ಬಂತ? ಹುಲಿ ಬಂದ್ರೆ ಹೆದರುವವಳು ನಾನಲ್ಲ. ಅದಲ್ಲ, ಅದು ನನಗೆ ಗೊತ್ತುಂಟು. ನಾನು ಯಾರು? ನನ್ನ ರಂಕಸರ ಮಗಳು. ಮತ್ತೆ ಈಗ ಯಾಕೆ ಹೆದರಿದ್ದು? ಅಪ್ಪ, ನಾವು ವನವಿಹಾರ ಮಾಡುವಂತಹ ಸಂದರ್ಭ. ಹೌದೇ? ಅಲ್ಲಿಗೆ ಪರಪುರುಷನ ಆಗಮನವಾಯ್ತಪ್ಪ. ಪರಪುರುಷ? ಹೌದಪ್ಪ, ನಮ್ಮ ಉಪವನಕ್ಕೆ ಬಂದದ್ದಪ್ಪ. ನೀವು ಹೇಳ್ಬೇಕಿತ್ತು. ನಾ ಹೇಳಿದೆ ಅಪ್ಪನ ವಿನಃ ಪ್ರವೇಶ ಇಲ್ಲಿದೆ, ಹೆಣ್ಣು ಮಕ್ಕಳು ಸಂಚಾರ ಮಾಡುವ ವನ ಬರಬಾರ್ದು ಅಂತ. ಕೇಳಲಿಲ್ಲ. ಕೇಳದಿದ್ದರೆ ನನಗೆ ಸುದ್ದಿ ಮುಟ್ಟಿಸಬೇಕಿತ್ತು. ಎಲ್ಲಿಗೆ ಮುಟ್ಟಿಸುವುದು? ಸುದ್ದಿ ಮುಟ್ಟಿಸುವ ಇಬ್ಬರು ಸಖಿಯರು ಓಡಿದ್ದಲ್ವ? ಅವರಲ್ಲಿಲ್ಲ. ನೀವೊಂದು ಜನ ಮಾಡ್ತೀರಪ್ಪ. ಏನು ಸಖಿಯರು ಉಪಯೋಗಕ್ಕಾಗ ಒಂದು ಸರಿ ಇರುವುದಿಲ್ಲ. ಹೌದಪ್ಪ, ಅವನು ಕಂಡದ್ದಕ್ಕೆ ತಡ ಓಡಿದೆಯಲ್ಲ. ಅವರು ಓಡಿದ, ನಾನು ಒಬ್ಬಳೆ. ಅವನು ಗರ್ಜಿಸಿದನ ಹೇಗೆ? ಮತ್ತೆ ನೀನು ಗರ್ಜಿಸಿದಲ್ಲಪ್ಪ. ನಗುದಪ್ಪ. ನೀನು ನನ್ನ ಅವರ ಮುಖ ನೋಡಬಾರ್ದು. ಹಾಗೆಲ್ಲ ನಾ ತಿರುಗಿದ್ದೆ. ಅಪ್ಪಯ್ಯ, ಓಯ್ ನೀವೇನು? ಅಲ್ಲ, ಹೇಳು ಅಪ್ಪ. ಹಾಗೆ ಅವನ ಕೈಯನ್ನು ತಪ್ಪಿಸಿಕೊಂಡು ಓಡೋಡಿ ಬಂದೆ. ಅವನ ಕೈಯಿಂದ ತಪ್ಪಿಸುವ ಅಗತ್ಯ ಏನು? ಬೇಕು 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 ಎನ್ನುವ ಹಾಗೆ ಹಂಬಲಿಸಿದ. ಬಲಾತ್ಕಾರಕಾರ ಹೆಂಡತಿ ಆಗಬೇಕಂತ ಮದುವೆ ಆಗುತ್ತಾನಂತೆ ಬಲಾತ್ಕಾರ. ನನ್ನ ಮಗಳನ್ನು ಅವ ಓಡಿಸಿದ. ಹೌದಪ್ಪ, ಆ ಕಾಮುಕರ. ಹೌದಪ್ಪ.
ವೇಷ ಮಾಡಿ ನಿನ್ನನ್ನೇ ಕಾಮದ ದೃಷ್ಟಿಯಲ್ಲಿ ನೋಡಿಕೊಂಡು ಬಲಾತ್ಕಾರಕ್ಕೆ ಮುಂದಾಗುತ್ತಾರೆ ಅಂತೇಳಿ. ಆದ್ರೆ ನೀವು ಇಲ್ಲಿ ಹೆಚ್ಚು ಹಾರಬೇಡಿ, ಮತ್ತೆ ಅಲ್ಲಿ ಹಾರ್ಲಿಕ್ಕೆ ಉಂಟು. ಅದು ನೀನು ಹೇಳಬೇಡ. ನಾವು ಎಲ್ಲೆಲ್ಲಿ ಎಷ್ಟೆಷ್ಟು ಹಾರ್ತೇವೆ ನಮಗೆ ಬಿಟ್ಟದ್ದು. ನೀನು ಈಚೆ 16 ವರ್ಷ ಆದ್ದಷ್ಟೇ, ಅದು ಬಿಡು. ಆದ್ರೆ ಅವ ನೋಡುವ ಹಾಗಿಲ್ಲಪ್ಪ, ಅವನದು ಏರಿಕೊಂಡೇ ಹೋಗುದಪ್ಪ. ಹೌದಾ? ನಾವು ಅವನಿಗಿಂತ ಹೆಚ್ಚು ಏರಿಯವು. ನೀವು ಏರಿಸ್ತೀರ ಹಾಗಾದ್ರೆ? ಏರಿಸುದು ಅವನ ದುಡ್ಡು ಹಿಡಿದು ತಲೆ ಕಡಿತಾನೆ. ಯಾವುದು ಜಾರಿದು? ಕತ್ತಿ. ಕತ್ತಿ ಎತ್ತಪ್ಪ. ಕತ್ತಿ ನಾನೇ ಹಾಕಿ. ನಿಮ್ಮ ಕತ್ತಿ ಕೆಳಗೆ ಬಿತ್ತಪ್ಪ. ಅದು ಜಾರಿದ್ದಲ್ಲ, ಮತ್ತೆ ಕತ್ತಿ ನಾನೇ ಇಟ್ಟದ್ದು. ಇವನನ್ನು ಎಲ್ಲಿಯೋ ನೋಡಿದ ಹಾಗೆ ಉಂಟು. ಎಲ್ಲಪ್ಪ ನೋಡಿದ್ದೀವಿ ನಾನು. ಕಡ್ದು ಬಿಸಾಡಿಯಪ್ಪ. ಎಲ್ಲಿಯೋ ಸಂಭಾಷಣೆ ಹೊಡಿಬೇಡ. ಕಡ್ದು ಬಿಸಾಡಿ. ಸರಿಯಾಗಿ ನೋಡಿಕೊಳ್ತೇನೆ. ನಾನು ಕಾಡು ಬಿಟ್ಟು ಹೋದ್ರ ಅಂತ ಇಲ್ಲಿಗೆ ಬಂದು ಕುಳಿತಿದ್ದಾನೆ. ಮಾಡ್ತಿದ್ದೆ ಅವತ್ತು ಕೊಟ್ಟದ್ದು ಕಡಿಮೆ ಆಯ್ತು ಅಂತ ಸೋಲಾಗಿ ಹೋಗ್ತಿತ್ತು. ನೀವು ತುಂಬಾ ಕಡೆ ಹಾರಿದ್ದೀರಲ್ಲ, ಹಾರ್ತೇನೆ. ಆದ್ರೆ ಒಂದು ಹಾರಿಯಪ್ಪನು ಬೇಡ, ಗಿರಿಯಪ್ಪನು ಬೇಡ. ನಾನು ಎಲ್ಲಿಯಾದ್ರೂ ಇವನಲ್ಲಿ ಕತ್ತಿ ಹಿಡಿದುಕೊಂಡು ಯುದ್ಧ ಮಾಡಿದ್ರೆ ಸೋಲು ಅನ್ನೋದು ಸತ್ಯ ಅಲ್ಲ. ಸಾಗುವಾದಿ ನಾ ಹರಿತ ಮಾಡಿದ್ದೆ. ನೀ ಎಷ್ಟೇ ಹರಿತ ಮಾಡು, ಹಿಡ್ಕೊಳ್ಳಿಕ್ಕೆ ಕೈ ಬರುವುದಿಲ್ಲ. ಒಂದೊಮ್ಮೆ ನಾನು ಬೇಟೆಗೆ ಹೋಗಿದ್ದಾಗ ಇವ ಎದುರಾಗಿದ್ದ. ಇವನಲ್ಲಿ ಹೋರಾಟ ಮಾಡಿದ್ದೇನೆ, ಅಲ್ಲಿ ಸೋಲೆ ಆದದ್ದು. ಅದು ಯಾರಾದ್ರೂ ಹೇಳಲಿಲ್ಲ, ಪ್ರಚಾರ ಮಾಡಲಿಲ್ಲ. ಆದರೆ ಅವತ್ತು ಗ್ರಹಿಸಿದ್ದೆ, ಇಂಥ ಒಬ್ಬ ಸಮರ್ಥ ವೀರ ನನ್ನ ಅಳಿಯನಾಗಿ ಬರ್ತಿದ್ರೆ ಒಳ್ಳೇದಿತ್ತು ಅಂತ ಅವ್ರ ಹತ್ರ ಬಾಯಿ ಬಿಟ್ಟು ಹೇಳಿದ್ದಾನೆ. ಅವತ್ತು ಒಪ್ಪಲಿಲ್ಲ. ಈಗ ಅವನಾಗಿ ನಮ್ಮ ಮನೆಗೆ ಬಂದ. ಅವು ಬರ್ತಾರೆ ಅಂತ ಹೇಳಿ, ಆದ್ರೆ ನಮ್ಮ ಯೋಗ ಅಂತ ಕರೆಸಿಕೊಳ್ಬೇಕು. ಅದು ಗಳಿಗೆ ತಪ್ಪಿತ್ತು ಆಗ್ಲ ಬೇಸರಿದ್ಯಾ? ಅದು ಅವನಿಗಲ್ಲ, ಅದು ಧರ್ಮಸೆಲ್ಲ ಸುಧಾರಿಸ್ತೇನೆ. ನೀನು ಏನು ಹೇಳಿದ್ರೆ ನಾನು ಸುಧಾರಿಸ್ತೇನೆ. ಕತ್ತಿ ಬೇಡ, ಕತ್ತಿಗಳಾಗೋದು. ಸುಮ್ಮನೆ ಕತ್ತಿ ಹಿಡ್ಕೊಂಡು ತಂಡದಲ್ಲಿ ಮಾಡಿ. ನಮಸ್ಕಾರ. ನೀನು ದೊಡ್ಡ ಧರ್ಮ ಸೂಕ್ಷ್ಮ ಮಾತನಾಡಿದಂಥದ್ದಲ್ಲಿ ಇಷ್ಟೊತ್ತು ಅದು ಮಗಳ ಹತ್ರ ಮಾತಾಡಿ. ನಾನು ಯಾವ ಉಪನಿಷತ್ತು ಮಾತನಾಡ್ತಿದ್ದ ನೀವು ಸೌಖ್ಯವೇ? ಕ್ಷೇಮವೇ? ಅವತ್ತು ನಾವು ಒಂದು ನೋಡುವಾಗ ಆರೋಗ್ಯ ಇದ್ದಾಗ ಕಾಣುದಿಲ್ವ? ಮೊನ್ನೆ ನಾವು ಎದುರಿದ್ರಾದದ್ದು. ಹೌದಾ? ನಾನು ಅದೇ ನೆನಪು ಇವನನ್ನು ಎಲ್ಲಿಯೋ ನೋಡಿದ್ದೇನೆ. ನನಗೆ ಅವತ್ತು ಕೊಟ್ಟದ್ದು ಸ್ವಲ್ಪ ಕಡಿಮೆ ಆಯ್ತು ಅಂತ ನನಗೆ ಕಂಡಿದ್ದು. ಸುಮ್ಮನೆ ಈ ಸಲ 2 ಕೊಂಡು ಹೆಚ್ಚಿಗೆ ಬೇಡ, ಪಾದ್ರ ವಿವರ ಬೇಡ. ನಾನು ಅವತ್ತು ಸೋಲಿದೆ. ಸೋತದ್ದು ನನ್ನ ಮಗಳನ್ನು ಕೊಡ್ತೇನೆ ಅಂತ ಹೇಳಿದೆ. ಹೌದಾ? ಬೇಡ ಅಂತ ಹೇಳಿ ಈಗ ಓಡಿಸಿಕೊಂಡು ಬಂದದ್ದು ಯಾರನ್ನು? ಇವಳನ್ನು. ಅವಳು ಯಾರು? ಅವಳ ಅಪ್ಪ ನಾನು. ನಿನಗೆ ಹೇಳಲಿಕ್ಕೆ ಆಗಲಿಲ್ವ ಅವಾಗ? ನನ್ನ ಹೆಸರು ಹೇಳಲಿಲ್ವ ನೀನು? ಇಲ್ಲಪ್ಪ, ದೈತ್ಯಪತಿ ಅಂತ ಹೇಳಿದೆ ನಾನು. ದೈತ್ಯಪತಿ. ಮತ್ತೆ ಮುಂದಿನದ್ದು ನಾನು ಹೇಳಿ. ಒಂದು ವಕ್ರ ಅಂತ ಹೇಳಿದ್ರೆ ನನಗೆ ಗೊತ್ತಾಗುತ್ತಿತ್ತು. ವಕ್ರ ಅಂತ ಹೇಳ್ತಿದ್ರೆ ನಖ ಅಲ್ಲ, ಅದು ನೀವು ಮತ್ತೇನದು ವಕ್ರ ಅಂತ ಹೇಳುವಾಗ ನನಗೆ ಅರ್ಥ ಆಗುತ್ತಿತ್ತು ಅಂತ. ಅಷ್ಟು ಪರಿಚಯ. ಅವತ್ತು ಹಾಗೆ ಆಗಿದೆ. ಇನ್ನು ಈಗ ನನ್ನಲ್ಲಿ ಪ್ರಣಯ ಮೂಡುವುದಿಲ್ವೇನೆ ಚಿನ್ನ? ಅದಲ್ಲ, ಮತ್ತೆ ನಿನಗೆ ಆದೀತಲ್ಲ. ಯಾವುದು? ಅವಳು ಅಪ್ಪಯ್ಯ, ನನಗೆ ಎಂತ ಎಂತ ನೀ ಕಣ್ಣಿಗೆ ಹಾಕಬೇಡ. ನಿಮ್ಮ ಅಳಿಯಾಗುವವರು ಯಾವಾಗಲೂ ಲಹರಿಯಲ್ಲಿರುವುದಪ್ಪ. ಹೌದಾ? ಬೇಕು ಹೇಗಪ್ಪ ಸುಧಾರಿಸೋದು? ಸುಧಾರಿಸೋದು ಒಳ್ಳೆ ಕತೆ. ನಾನು ಬಂದು ಸುಧಾರಿಸಲಿಕ್ಕೆ ಆಗ್ತದೆ? ಈಗ ನಮ್ಮ ಭವಿಷ್ಯದ ಒಳ್ಳೆಯದನ್ನು ಗ್ರಹಿಸಿಕೊಂಡು ಅವನನ್ನೇ ನೀನು ಮದುವೆ ಆಗುತ್ತಿದ್ದಿಲ್ಲ. ಆದರೆ ಇದರಿಂದ ಲಾಭ ಅಷ್ಟೇ ಅಂತ ಸೋಲಿಲ್ಲ. ನಮ್ಮ ಸಮಾಜ ಸಂಬಂಧ ಗಟ್ಟಿಯಾಗಿ ಒಂದು ಉತ್ಥಾನವನ್ನು ಕಾಣುವುದಕ್ಕೆ ಸಾಧ್ಯವಾಗುತ್ತದೆ. ಸುಖ ಸೌಖ್ಯವನ್ನು ಹೊಂದುವಲ್ಲಿ ಅವನನ್ನು ಮದುವೆ ಆಗಲೇಬೇಕು. ಮತ್ತೆ ನಾನು ಹೇಳಿದಾಗೆ ಕೇಳದಿದ್ರೆ ಮತ್ತೆ ಊರು ಬಿಟ್ಟು ಎಂದು ಅಪ್ಪಯ್ಯ, ಅಪ್ಪಯ್ಯ, ನೀವು ಹೇಳಿದ್ದನ್ನು ಮೀರಿದ್ದೇನೆ. ಇಷ್ಟವರೆಗೆ ಮಿಗಲಿಲ್ಲ ಮಗ. ಕೆಲವೊಮ್ಮೆ ಆಗ್ತದಪ್ಪ. ಅದೆಲ್ಲ ಹೊರಡುವ ಕಾಲಕ್ಕೆ ಬರ್ಬೇಕು. ಅದು ಕಣ್ಣೀರು ಈಗಲ್ಲ. ಮದುವೆ ಪೂರೈಸಿ ಕಳಿಸುವ ಕಾಲಕ್ಕೆ ಮಾತಾಪಿತರದ್ದು ಕಣ್ಣೀರು ಹಾಕುವುದಿದ್ದದ್ದು ಅದು ಬರ್ತದೆ. ಉತ್ತರಿಸಿ ಬೇಡ ಅಂತ ಹೇಳಿ ಹೇಳುದು ಬೇಡ ಅಂತ ಹೇಳಿಲ್ಲ. ಅಲ್ಲ, ಮತ್ತೆ ಅದು ಬಂದದ್ದು ನಾನು ನಿನ್ನನ್ನು ನೋಡುವಾಗ ಅವಳಿಗೆ ಆದೀತು ಅಂತ ಮನಸ್ಸು ಆಗಿದೆ ಅಂತೆ. ಮತ್ತೆ ಹಾಗೆ ಗದರಿಸಿದ್ದು ಅವಳು ಒಂದು ಕೋಪದಲ್ಲಿ ನಾನೆಲ್ಲ ಮಾತಾಡ್ತೇನೆ. ಸತ್ವ ಪರೀಕ್ಷೆ ಅಂತ ಮಾಡಿದ್ದವಳು ಅಷ್ಟೇ. ಯಾರನ್ನು? ಈಗ ನನ್ನನ್ನು ಪರೀಕ್ಷೆ ಕೊಟ್ಟಿದ್ದವಳು. ಅವಳು ಪರೀಕ್ಷೆ ಮಾಡಿದಂತೆ ನನಗೆ ಅವಳು ಹೇಳಿದ್ದು. ಆದ್ರಿಂದ ನೀವಿಬ್ಬರು ಒಂದಾಗುತ್ತೀರಿ ಅಂತ ನಿನಗೆ ಅವತ್ತೇ ಹೇಳ್ಬೋದಿತ್ತಲ್ಲ, ನನ್ನ ಮಗಳು ಬಹಳ ಚಂದ ಇದ್ದಾಳೆ ಹಾಗೆ ಹೀಗೆ ಅಂತ. ನಾನು ಭಾವಿಸಿದ್ದು ನಿನ್ನ ಹಾಗೆ ಇರ್ಬೋದು, ವಕ್ರವಾಗಿ ಅಂತ. ನೀನು ಯಾವುದನ್ನು ನೋಡಿ ಮಾತಾಡುದು? ನನ್ನ ಮುಖ ವಕ್ರವಾಗಿ ಉಂಟಾ? ಇಲ್ಲಪ್ಪ, ಅಲ್ಲ, ಗುಣವು ವಕ್ರ ಇರ್ಬೋದು. ವಕ್ರ ಗುಣ ಅದು ಏನು? ಮತ್ತೆ ನಮ್ಮ ಜಾತಿಯವರೆಲ್ಲ ಹಾಗೆ ಅಲ್ವಾ? ಹೇಗೆ? ಒಂದು ತರ
ನಮಗೆ ಅದು ರೂಪ ವಿರೋಧ ನೀನು ಗೋಬರಿಗಳು ನನಗೆ ವಿರೂಪವೇ ರೂಪ. ನಮಗದು ರೂಪ. ಆದರೆ ನನ್ನ ಮಗಳು ರೂಪಶ್ರೀ ವೈಜಯಂತಿ. ನಾನು ವೈ ಜಯಂತಿ ವೈಜಯಂತಿ ಅಂತ ಹೇಳಬಾರ್ದು, ವೈಜಯಂತಿ. ಅದೇ ವಿಶಿಷ್ಟ ಪೂರ್ಣವಾದಂತ ಜಯಂತಿ. ಪ್ರೀತಿಯಿಂದ ಹಾಗೆಲ್ಲ ಕರೆಯೋದು ವೈ ವೈ ವೈ. ಹೌದೌದು, ವೈ ವೈ ಅಂತ ವಿಶಿಷ್ಟವಾದ ಜನ್ಮವನ್ನು ಮತ್ತೆ ಏನು ಅಂತ ಕೇಳಲಿಕ್ಕೆ ಉಂಟು ನಾನು. ಆಗಿರ್ಬೋದಲ್ಲ ವೈಜಯಂತಿ. ವೈಜಯಂತಿ ಒಳ್ಳೆದಪ್ಪ, ಒಳ್ಳೆ ಹೆಸರು, ಒಳ್ಳೆ ಹೆಸರು. ಹೇಗೆ ನಾನು ಮೂಲಕಾಸುರ. ನೀವು ಮೂಲಕಾಸುರ. ನೀನು ಅವತ್ತು ಹೆಸರು ಹೇಳಲಿಲ್ಲ. ನಿನ್ನ ಅಪ್ಪ ಅಲ್ಲ, ನೀವು ಗುಟ್ಟು ಮಾತಾಡಿಲ್ಲ ಆಗ್ಲಿ. ಅಲ್ಲ ಮದುವೆ ಆಗ್ತದಲ್ಲ, ಮದುವೆ ಆಗುದು. ಅಲ್ಲ ಕೊಡುದಲ್ಲ ಆಗಿನ ಮಾತಾಡ. ಈಗ ವೈ ವೈ ಅಂತ ನೀನು ಕರೆಯುವಾಗ ಆ ಕಡೆ ಮೂ 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 ಅಂತ ಬರ್ತದೆ ಹೆಸರು. ನನ್ನ ಪ್ರೀತಿಯ ಸಂಭಾಷಣೆಗಳು ಈಗ ಹುಟ್ಟಿಕೊಂಡಿದ್ದಾರೆ. ಏನೋ ನೋವಾದಾಗ ಆಗ್ತದೆ. ಮೂ ಮೂ ಅಲ್ಲ ಹಾಗೆ ಹೇಳುವಾಗ ನೋವಾಗ್ತದ, ಹಾಗೆಲ್ಲ ಸಂತೋಷ ಪಡಬೇಕು. ಆಯ್ತಾ? ಮೂಲಕ ವೈಜಯಂತಿ. ಮೂಲಕ ವೈಜಯಂತಿ ಒಂದಾಗುವ ಈ ಸುಸಂದರ್ಭ. ವೈಜಯಂತಿ ಪರಿಣಯ ಒಂದು ಸಾಂಕೇತಿಕವಾಗಿ ಅದನ್ನು ನಮಸ್ಕಾರ ಮಾಡೋದು. ನಿನ್ನ ಕೈ ಮುಗಿಯಾಕೆ ತಪ್ಪಾಯ್ತು. ಯಾವಾಗ ತಪ್ಪಾಯ್ತು? ನೀನು ಹಾಗೆ ಮಾತಾಡಿದ ಕಾರಣ ನನಗೆ ಸಂತೋಷ ಆದದ್ದು. ನಿನ್ನಲ್ಲಿ ನಿನ್ನ ಒಂದು ಸೆಡವಿನ ಗುಣ ಉಂಟಲ್ಲ, ಆ ಸಿಡುಕಿನ ಮಾತು ನೀನು ಯಾರು ಎಲ್ಲ ನನ್ನ ಅನುಕರಣೆ ಮಾಡುದು ಕೆಲಸ ಅಲ್ವಾ? ಒಳ್ಳೆಯದು. ಹಾಗೆ ನನ್ನ ಬದುಕಿನ ಗುರುಗಳದ್ದು ನೆನಪಾಗುದು. ಹೌದು, ಆಗ್ಲಿ ಆಗ್ಲಿ. ಆದೀತು. ಅಂತೂ ನೀನಿನ್ನು ಗಂಡನ ಜೊತೆಯಲ್ಲಿ ಹೋಗ್ಬೇಕು. ಅಂದ್ರೆ 2 ದಿವಸ ಕಳೆದ ಮೇಲೆ ಈಗ ಸಾಂಕೇತಿಕವಾಗಿ ಪರಿಣಯ ಅಷ್ಟೇ. ಇದು ಬಿಟ್ರೆ ವೈಭವಪೂರ್ಣವಾಗಿ ನಾವು ಗುರು ಹಿರಿಯರು ಇದ್ದು ನಿರ್ಧಾರ ಮಾಡ್ಲಿಕ್ಕುಂಟು. ಅಷ್ಟವರೆಗೆ ಒಂದು ಗಳಿಗೆ ನೀವು ನಮ್ಮಲ್ಲಿ ಬಂದು ಒಂದು ಆಸರ ಕುಡಿದು ಹೋಗು. ಆಸರ ನನಗೆ ಬಾಯಾರಿಕೆ ಆಗುದಿಲ್ಲ. ಎಂತದ್ದು ಆಗುದಿಲ್ಲ. ನೀವು ಹಾಗೆ ಹೇಳಿದ್ರೆ ಬರುವುದಿಲ್ಲ ಹತ್ರ. ನನಗೆ ಇವಳಿದ್ರೆ ಬಾಯಾರಿಕೆಗೆ ನೀರು, ನನಗೆ ಹಸಿವೆಗೆ ಅನ್ನ. ಅಲ್ಲ ಅವಳಿದ್ರೆ ಅವಳಿದ್ರೆಲ್ಲ ಕೊಡ್ತಾಳೆ. ಆಗ್ಲಿ ಆಗ್ಲಿ ಆಗ್ಲಿ, ಒಳ್ಳೇದು. ಒಂದು ಕೈ ಏರಿ ಕೊಡುವ ಕ್ರಮ ಇದು. ಹೌದೌದು. ನನಗೆ ಬೇರೆ ಮಕ್ಕಳಿಲ್ಲ, ನನಗೆ ಬೇರೆ ಮಕ್ಕಳಿಲ್ಲ. ಇವಳೆ ಮಗಳೊಬ್ಬಳು ಪುತ್ಥಳಿ ಹಾಗೆ ಸಾಕಿದೆ ನಾನು. ಅಪ್ಪಯ್ಯ ನೀವು ಮಾಡಬೇಡಿ ಅಪ್ಪ. ಅದೆಲ್ಲ ಇರುವುದೇ ಮಕ್ಕಳನ್ನು ಕಳಿಸುವ ಕ್ರಮ. ಇನ್ನು ಮುಂದೆ ತಡೆಯುವುದಕ್ಕಿಲ್ಲ. ನಾನು ಹೇಗಿದ್ರು ನಿನ್ನ ಊರಿಗೆ ಬರಲಿಕ್ಕೆ ಆಗೋದಿಲ್ಲ. ನನ್ನ ಮಗಳ ಸುಖವನ್ನು ಸದಾ ಕಾಣುವಲ್ಲಿ ನೀನು ಎತ್ತಿದ ಇದು ಇದು ಒಬ್ಬ ಪತಿಯಾಗಿ ರಕ್ಷಣೆ ಮಾಡಬೇಕು. ರಕ್ಷಣೆ ಅದು ನೋಡಿ ಎಷ್ಟು ಒಳ್ಳೆ ರಕ್ಷಣೆ ರಕ್ಷಿತನಾಗಬೇಕು. ನೀನು ರಕ್ಷಣೆ ಅಂತ ನಾನು ನೀವೀಗ ಮಾತಾಡುವಾಗ ಧ್ವನಿಯಲ್ಲಿ ಕಣ್ಣೀರು ಬಂತ ಭಾವಿಸಿದೆಲ್ಲ ನಾಟಕ. ಎಂತ ನಾಟಕ? ಒಂದು ಹೋದ್ರೆ ಗೊತ್ತಾಗಿದೆ ನಿಮಗೆ ಅಲ್ವಾ? ಆಗಲ್ಲ ಕೆಲವು ಅಪ್ಪಂದ್ರೆಲ್ಲ ಹಾಗೆ. ಕೆಲವರ ಕತೆ ಹಾಗೆ, ನಮ್ಮ ಕತೆ ಹಾಗಲ್ಲ. ಆದೀತು. ಈಗ ನಾನಿಲ್ಲ ಮದ್ವೆ ಆಗಿ ಆಯ್ತು. ಇನ್ನು ನಾನು ಹೋಗುವುದಿಲ್ಲ. ನನಗೆ ಮನೆ ಅಂತ ಇಲ್ಲ, ನಾನು ಗುಹೆಯಲ್ಲಿ ಕಾಲ ಕಳೆಯುವುದು. ಹೌದಪ್ಪ, ಸುಮ್ಮನೆ ಗೊತ್ತದ. ವನದೇವಿ ಅನುಗ್ರಹದಲ್ಲಿ ಒಂದು ಗುಹೆಯಲ್ಲಿ ನಾನು ಗುಹೆಯಲ್ಲಿ ನನಗೆ ಮನೆ ಇಲ್ಲ. ನಮ್ಮದು ನಿವಾಸ ಅದುವಿ. ನಾವಿನಲ್ಲಿ ಹೋಗಿ ಕರಡಿ ಹಾಗೆ ಬದುಕಬೇಕಪ್ಪ. ಬೇಡ ಮಗ ಬೇಡ. ಮೂಲಕ ಒಂದು ಮಾತು ಹೇಳ್ತೇನೆ. ನಮ್ಮದೇ ಉಂಟು ಪಟ್ಟಣ, ದಿವ್ಯವಾದ ಉಂಟು ಸೌಧ. ಆ ಸೌಧದೊಳಗೆ ನಿಮಗೆ ಪ್ರತ್ಯೇಕವಾದಂತಹ ಒಂದು ಕೋಣೆ, ಅಲ್ಲಿ ನೀವಿದ್ದು. ಹೌದೌದು. ನನ್ನ ದಿವಸದ ನಂತರ ಇಲ್ಲಿ ಅಧಿಕಾರಿ ನೀನೆ. ಇದ್ದುಕೊಳ್ತೇನೆ, ಅದು ಅಷ್ಟೇ ಬೇರೆ. ಆಮೇಲೆ ಮಾವಯ್ಯ, ನಿಮ್ಮ ಕೇಳಿಕೆಯಂತೆ ಇವಳನ್ನು ವರಿಸಿದ್ದೇನೆ. ಈ ವಿಂಧ್ಯದ ನಗರದಲ್ಲಿ ಸಂತೋಷವಾಗಿ ಒಂದು ಕಾಲ ಕಳೀತೇನೆ. ಹೀಗೆ ಬಾರೆ. ಜೊತೆಗೆ ಮಾವನಾದಂತಹ ವಕ್ರಮುಖನಿಂದ ಕೊಟ್ಟಲ್ಪಟ್ಟಂತಹ ಈ ಪ್ರದೇಶ ವೈಜಯಂತಿಯ ಪ್ರೇರಣೆಯಾಗಿ ಈ ನಗರದಲ್ಲೇ ಕಾಲವನ್ನು ಕಳೀತಾ ಇದ್ರೆ ನನ್ನ ಚಾಣಾಕ್ಷ ಮತಿತ್ವವನ್ನು ಗುರುತಿಸಿದಂತ ನನ್ನ ಮಾವಯ್ಯ ಇಲ್ಲಿ ಅಧಿಕಾರ ಗದ್ದುಗೆ ಅದನ್ನು ಒಪ್ಪಿಸಿನಲ್ಲ. ಪೀಠ ಏರಿದೆ. ವೈಜಯಂತಿಯ ಜೊತೆಗೆ ಸುಖವಾದಂತಹ ದಾಂಪತ್ಯ ಜೀವನದಲ್ಲಿ ಕಾಲವನ್ನು ಕಳೆದಂತಾದ್ರೆ ಒಬ್ಬ ಗಂಡು ಮಗ ಹುಟ್ಟಿದ. ಹೆಸರು ಏನೋ ಅವನಿಗೆ ಆದಿತ್ತು ಅಂತ ಗುರುಗಳಲ್ಲಿ ಕೇಳಿದ್ರೆ ಹೇಳ್ತಾರೆ ಕಾಲಜಂಘ.
ಮೂಲಕನ ಮಗ ಕಾಲಜಂಗ ಪುತ್ರೋತ್ಸವವಾಗಿದೆ. ಸಾಂಸಾರಿಕ ಜೀವನದಲ್ಲಿ ಸಂತೋಷ. ದೈತ್ಯರ ನಾಯಕನಾಗಿ ಮೆರೆಯುತ್ತಾ ಇದ್ದೇನೆ. ದೈತ್ಯರ ಯೋಗಕ್ಷೇಮ ವಿಚಾರಣೆಗಾಗಿ ಓಲಗನರ ಹಿದ್ದೇನೆ. ಜಯ ನಮೋ ಶಂಕರ ಪಾರ್ವತಿ ರಮಣ ವೃಂದಮಾಲ ಸದಾ ಶಿವ ಶಂಕರ ನಾರದ ಮುನಿ ಬಲ ಮುರುಳಗದೊಳು ಸಂಚಾರ ಮಾಡುವ ಮಹಿಮನ ಈಜೆ ವರದೆ ಏನುಂಡು ಸಾರವ ಎನ್ನೋಳು ಕಾರುಣ್ಯ ನಿಧಿ ಬೇಳು ಗೃಹಗಿ ಪುಣ್ಯಪದ ಪುಂಡರೀಗ ಕೈಲೋ ಮೂಲಕನ ಪ್ರಣಾಮಗಳು. ಎದ್ದೇಳು ಶುಭವಾಗಿ. ನೀವು ಆ ಸತೀಶನ ಸ್ತುತಿ ಮಾಡಿಕೊಂಡು ಬಂದಿರಲ್ಲ. ಚಂದ್ರಚೂಡ ಶಿವಶಂಕರ ಪಾರ್ವತೀರಮಣ ಎಂಬ ಹಾಗೆ ಹೌದು. ನನಗೆ ಆಪ್ಯಾಯ